ಅಮ್ಮ ಲಕ್ಷ್ಮಿ, ಆ ಶಿವನ ಪಾದದ ನೆರಳಲ್ಲಿ ನಿಂತು ಅಲ್ಲ, ಆ ಶಿವ ನಿನ್ನ ಕೋರಿಕೆಯನ್ನು ನೆರವೇರಿಸ್ತಾನೆ ನಮ್ಮ. ಅಣ್ಣ ಅಣ್ಣ, ದೇವರ ಪೂಜೆ ಮಾಡಿದರೆ ಭಕ್ತಿಯಿಂದ ಬೇಡಿಕೊಂಡು ಪ್ರಸಾದ ತೆಗೆದುಕೊಂಡ ಆ ದೇವರು ನಂಬಿದರನ್ನು ಯಾವತ್ತು ಬಿಡಲಿಲ್ಲ ಈ ತಾಯಿ. ತಂಗಿ ಲಕ್ಷ್ಮಿ, ಅಣ್ಣನೊಂದಿಗೆ ಆ ಶ್ರೀ ರೇಣುಕಾದೇವಿಯಲ್ಲಿ ಏನನ್ನು ಬೇಡಿಕೊಂಡೆ? ಮನೆಯ ಹಿರಿಯನಾದ ನನ್ನಣ್ಣನಿಗೆ ಒಂದು ಕೂಗು ನೋಡಿ ಒಳ್ಳೆಯ ಅತ್ತಿಗೆ ಬರಬೇಕಂತ ಈ ತಾಯಿ ಹತ್ರ ನಾನು ಬೇಡಿಕೊಂಡೆ ಅಣ್ಣ. ನನಗೇನಮ್ಮ ಕಡಿಮೆಯಾಗಿದೆ? ಮುತ್ತಿನಂಥ ತಂಗಿ, ಎರಡು ಕಣ್ಣುಗಳಂತೆ ಇರುವ ಇಬ್ಬರು ತಮ್ಮಂದಿರು, ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ರಣಧೀರ, ಆಕಾಶದಲ್ಲಿ ಅತಿ ಹೆಚ್ಚು ಪ್ರಕಾಶ ಕೊಡುವ ಧ್ರುವ ನಕ್ಷತ್ರದಂತೆ ಕಿರಿಯ ತಮ್ಮ ಮಧು ಇರುವಾಗ ನನಗಿನ್ನೇನು ಬೇಕಮ್ಮ? ಅಣ್ಣ, ನಿನ್ನಪ್ಪ ದೇವಮಾನವ. ನಿನ್ನಂತ ಅಣ್ಣ ಸಿಗಬೇಕಾದರೆ ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವಣ್ಣ. ಅಲ್ಲಿ ನೋಡು, ಮಧು ಅಣ್ಣ ಕೈಯಲ್ಲಿ ನೀನು ಹಿಡಿದುಕೊಂಡು ಹೇಗೆ ಬರ್ತಾ ಇದ್ದೇನಂತ. ಅಣ್ಣ ಅಣ್ಣ, ಆಶೀರ್ವಾದ ಮಾಡೋಣ. ಏನೇನು ಮಧು, ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ದೊಡ್ಡ ನೌಕರಿ ಪಡೆದು ಈ ಭಾರತ ಮಾತೆಯ ಸೇವೆ ಮಾಡುತ್ತಾ ಸುಖಗೊಂಡೆನು. ಅಣ್ಣ, ದಿನದೊಂದು ಸಿಹಿ ಸುದ್ದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ತಾಲೂಕಿನ ಮಾದರಿ ರೈತರಾಗಿ ಪ್ರಶಸ್ತಿಯನ್ನು ಪಡೆಯುತ್ತೀರಿ. ಅದಕ್ಕಾಗಿ ನಿಮಗೆ ಈ ಊರಾರ ತಾಯಿ ಎಂಬುವಂತೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂಬ ಉದಾಹರಣೆಗೆ ನೀನೇ ಮಾದರಿ ಅಣ್ಣ. ತ್ರಿಮೂರ್ತಿಗಳು ಅಣ್ಣಾದ್ರೂ ಮನುಷ್ಯರಬೇಕಾದ್ರೆ ಈ ತಂಗಿನಲ್ಲಿ ಮರೆತು ಬಿಡ್ತಾರೇನೋ. ಇನ್ನು ಹತ್ತಿಗೆ ಬಂದರೆ ಈ ತಂಗಿನ ಮರ್ತೇ ಬಿಡುತ್ತಾರೆ. ನಾವು ಮರೆಯುತ್ತೇನೆ ಕಳ್ಳಿ. ಹಾಗೆ ಸಿಹಿ ಮುಂದೆ ಬನ್ನೇನ ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಂದ್ರೆ.
ತಡವಾಗಿ ಹೋದರೆ ಅವನು ಚಾಟಿಯಿಂದ ಹೊಡೆಯುತ್ತಾನೆ. ಮೊದಲು ಸೂರ್ಯ ಅಣ್ಣನಿಗೆ ಊಟದ ತಟ್ಟೆಯನ್ನು ತಂದುಕೊಡು, ಊಟ ಮಾಡಿ ಹೋಗಲಿ. ಆಯ್ತಣ್ಣ, ಸರಿ ಅಣ್ಣ, ನಾನು ಊಟ ತರುತ್ತೇನೆ. ಸೂರ್ಯ, ಮನೆಗೆ ಬಂದಿರುವ ಅತಿಥಿಗಳ ಗುಂಪು ಪಾಲಿಸು ಮಾಡುವ ಬಿಟ್ಟು ವೇಳೆ ಕಳೆದು ಮನೆಗೆ ಬಂದು ಊಟ ಮಾಡ್ತೀರಲ್ಲ, ಎಷ್ಟು ಸತ್ತು ಮಗನ ನಿನಗೆ. ಶ್ರೀಮಂತರೇ, ನೀವು ಹೇಳಿದ ಕೆಲಸವನ್ನು ಈ ದಿನ ರಾತ್ರಿ ಮಾಡಿ ಮುಗಿಸಿಬಿಡುತ್ತೇನೆ. ಆದರೆ ತಂಗಿ ತಮ್ಮಂದಿರ ಮುಖ ನೋಡಿದಿರಲು ನನ್ನಿಂದ ಸಾಧ್ಯವಿಲ್ಲ ಶ್ರೀಮಂತರೇ, ನನ್ನಿಂದ ಸಾಧ್ಯವಿಲ್ಲ. ವಾಟ್ ಎ ಬ್ಯೂಟಿಫುಲ್ ಗರ್ಲ್, ಲड़की. ತಮ್ಮ ತಂಗಿಯರ ಮುಖ ನೋಡುವ ಮನೆಗೆ ಬಂದರೆ ಮನೆಯಲ್ಲಿ ಕೆಲಸ ನಿಮ್ಮ ಅಪ್ಪ ಮಾತಾಡೋಣ. ಅಣ್ಣ, ನೀನು ಊಟ ಮಾಡಣ್ಣ. ಹಣವಿದೆ ಎಂದು ಅಹಂಕಾರದಿಂದ ಮೆರೆಯಬೇಡಿ. ಹಸಿರು ಊಟಕ್ಕೆಂದು ಮನೆಗೆ ಬಂದಿರೋ ನಮ್ಮ ಅಣ್ಣನ ತಟ್ಟೆಯನ್ನು ಹಾರಿ ಬಿಡಿದಿರಾ? ಸಾವುಕಾರ್ರೆ, ಬಾಡಿಗೆ ಕತ್ತೆ ಅಂತ ದುಡಿಸಿಕೊಂಡು ಒಂದು ತುತ್ತು ಅನ್ನವನ್ನು ಕೊಡದೆ ಬಡವರ ಕಣ್ಣೀರಿನಲ್ಲಿ ಕೈ ತೋರಿಸುವ ಕಿರಾತಕರು ನೀವು. ನನ್ನ ತಂದೆ ಮಾಡಿ ಸಾಲ ತೀರಿಸಲು ನಮ್ಮಣ್ಣ ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತಿದ್ದಾನೆ. ಅವನಿಗೇನಾದರೂ ತೊಂದರೆ ಕೊಟ್ಟರೆ ನಿಮ್ಮ ಕೈ ಕಾಲುಗಳನ್ನು ಕತ್ತರಿಸಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಮಾಡಬೇಕಾದ್ರೆ ಸೂರ್ಯ, ನಮ್ಮ ದುಡಿತಿರೋ ನಿನಗೆ ನಾನು ಮನಬಂದಂತೆ ಮಾತಾಡುತ್ತೇನೆ. ಆದರೆ ಅತಿ ಮಾಂಸ ಆರದ ಆ ನಿಮ್ಮ ತಮ್ಮಂದ್ರಿಗೆ ಸರಿಯಾಗಿ ತಿಳಿಸಿ ಹೇಳ್ತೇನೆ. ಇಲ್ಲವಾದರೆ ಓಡಿಸಬೇಕಾಗುತ್ತದೆ ಮಾರಿ ಹಬ್ಬದ ಬೇಡ ಶ್ರೀಮಂತರೇ, ಹಾಗೆ ಮಾಡಬೇಡಿ. ಏನು ಅರಿಯದ ಹುಡುಗರು, ನಾನು ಬುದ್ಧಿ ಹೇಳುತ್ತೇನೆ. ರಣಧೀರ, ತಂಗಿ ತಮ್ಮಂದಿರನ್ನು ಕರೆದುಕೊಂಡು ಒಳಗೆ ನಡೆಯಪ್ಪ. ಅಣ್ಣ, ನಿನ್ನಿಂದ ಊಟನೂ ಬೇಡ, ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ. ಅಳಬೇಡ ತಂಗಿ, ರಣಧೀರ ಮತ್ತು ಮಧು, ಅಳಬೇಡಿರಪ್ಪ. ನಿಮ್ಮ ಮುಖ ನೋಡಿ ನನಗೆ ಹೊಟ್ಟೆ ತುಂಬಿದ್ದಂತಾಗಿ. ಅಳಬೇಡಿರಿ, ಒಳಗೆ ನಡೆಯಿರಪ್ಪ. ಸರಿ ಅಣ್ಣ.